ಮೋದಿಯವ್ರನ್ನ ಅಳ್ಳಾಡಿಸುವಂಥ ಶಕ್ತಿ ಇರುವಂಥ ನಾಯಕ ಯಾರಾದರೂ ಕಾಂಗ್ರೆಸ್ಸಲ್ಲಿ ಇದ್ದಾರಾ? ಕಾಂಗ್ರೆಸ್ ನಮ್ಮ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಇವರು ಅಂತ ಅನೌನ್ಸ್ ಮಾಡುವಂತ ತಾಕತ್ ಧೈರ್ಯ ತೋರ್ಲಿ. ರಾಹುಲ್ ಗಾಂಧಿ ಫಸ್ಟ್ ಅವ್ರ ಮೆಚುರಿಟಿ ಬರಲಿ, ಒಂದು ಮಾತಾಡುವಂಥ ಮೆಚುರಿಟಿ, ತೀರ್ಮಾನ ಮಾಡುವಂಥ ಮೆಚುರಿಟಿ ಬರಲಿ. ಇವರು ಜೈಲು ಬೇಲ್ ಎಲ್ಲ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ 5 ವರ್ಷ ಸರ್ಕಾರ ಮೋದಿಯವರು ಮಾಡೇ ಮಾಡ್ತಾರೆ. ಮೋದಿ ಸರ್ಕಾರ 5 ವರ್ಷ ಪೂರೈಸಲ್ಲ ಅನ್ನೋ ಒಂದು ಆರೋಪವನ್ನು ನನಗನ್ಸುತ್ತೆ ಈಗ ಮೋದಿಯವ್ರನ್ನ ಅಳ್ಳಾಡಿಸುವಂಥ ಶಕ್ತಿ ಇರುವಂಥ ನಾಯಕ ಯಾರಾದರೂ ಕಾಂಗ್ರೆಸ್ಸಲ್ಲಿ ಇದ್ದಾರಾ? ಬೇಡ, ಹತ್ರ ಹೋಗೋ ನಾಯಕರು ಯಾರು ಕಾಂಗ್ರೆಸ್ಸಲ್ಲಿ ಇಲ್ಲ. ರಾಹುಲ್ ಗಾಂಧಿ ಬಗ್ಗೆ ಈಗಾಗಲೇ ಗೊತ್ತಿದೆ, ಅವ್ರು ಏನು ಅವರ ಸ್ಥಿತಿ, ಮಾತಾಡೋಕ್ಕೂ ಬರಲ್ಲ, ಅವ್ರಿಗೆ ತೀರ್ಮಾನ ತಗೊಳಕ್ಕೂ ಬರಲ್ಲ. ಒಂದು ರೀತಿ ಮಕ್ಕಳ ರೀತಿ ಆಟ ಅವ್ರದ್ದು. ಪಾರ್ಲಿಮೆಂಟಲ್ಲೂ ಕೂಡ ಅವ್ರು ಮಾತಾಡೋದು, ಅವ್ರ ನಡೆ, ಅವ್ರ ಸನ್ನೆಗಳು ಇವೆಲ್ಲ ನೋಡಿದ್ರೆ ಮೆಚುರಿಟಿನೇ ಇಲ್ಲ ಅವ್ರಿಗೆ. ಆದ್ದರಿಂದ ಹತ್ತಿರಕ್ಕೆ ಹೋಗೋಕ್ಕೂ ಸಾಧ್ಯ ಇಲ್ಲ ಇವರು. ಇನ್ನು ಈ ಕಾಂಗ್ರೆಸ್ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಸರ್ಕಾರ ಬಿದ್ದೋಗ್ತಾ ಇದೆಯಲ್ಲ, ಅತಂತ್ರ ಇದೆಯಲ್ಲ, ಅದನ್ನು ಡೈವರ್ಟ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಫಸ್ಟು ನಿಮ್ಗೆ ಹತ್ತಿರ ಹೋಗುವಂಥ ಕ್ಯಾಂಡಿಡೇಟ್ ಹೆಸರು ಒಬ್ಬರ ಹೆಸರು ಹೇಳಿ ನೋಡೋಣ. ಒಬ್ಬರ ಹೆಸರು ಹೇಳಿ. ಎಲ್ಲರೂ ಇಲ್ಲ ಜೈಲಲ್ಲಿದ್ದಾರೆ, ಇಲ್ಲ ಬೇಲಲ್ಲಿದ್ದಾರೆ ಎಲ್ಲ. ಇನ್ನು ಹೋಗೋ ಪ್ರಶ್ನೆ ಇಲ್ಲ ಇದೆ. ಇವರು ಜೈಲು ಬೇಲ್ ಎಲ್ಲ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ 5 ವರ್ಷ ಸರ್ಕಾರ ಮೋದಿಯವರು ಮಾಡೇ ಮಾಡ್ತಾರೆ. ಇವತ್ತೇ ಅಲ್ಲ, 5 ವರ್ಷಕ್ಕೆ ಮೋದಿ ಅಲ್ಲ, ಮುಂದೆ ಬರುವಂಥ 5 ವರ್ಷಕ್ಕೂ ಮೋದಿನೇ ಈ ದೇಶದ ಪ್ರಧಾನಿ. 2 ಮಾತಿಲ್ಲ. ಅವರೇ ಮುಂದೆ 5 ವರ್ಷಕ್ಕೂ ಪ್ರಧಾನಿ ಆಗ್ತಾರೆ. ಸೊ ಅದಕ್ಕೆ ನಿಮ್ಮ ಲೀಡ್ರ್ ಯಾರು ಅಂತ ಚುನಾಯಿಸ್ಕೊಳ್ಳಿ ಫಸ್ಟು. ಈ 10 ವರ್ಷ ಟೈಮ್ ಆಯ್ತಲ್ಲ, ಈ 10 ವರ್ಷದಲ್ಲಿ ಕಾಂಗ್ರೆಸ್ಸು ನಮ್ಮ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಇವರು ಅಂತ ಅನೌನ್ಸ್ ಮಾಡುವಂಥ ತಾಕತ್ತು ಧೈರ್ಯ ತೋರಲಿ. ಆಮೇಲೆ ಮಾತಾಡಲಿ. ಸರ್ಕಾರ ಕೇಂದ್ರದಲ್ಲಿ ಸರ್ಕಾರ ಮಾಡೋದ್ರ ಬಗ್ಗೆ ಆಮೇಲೆ ಮಾತಾಡಲಿ. ರಾಹುಲ್ ಗಾಂಧಿ ಅವರನ್ನ ಮೈಸೂರಿಗೆ ಬಿಜೆಪಿ ಸಂಚು ಮಾಡಿ ಆರೋಪವನ್ನು ಮಾಡಿದ್ದಾರೆ. ಈಗ ಹಿಂದೆ ಎಲ್ಲ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಏನೇನು ಮಾತಾಡಿದ್ದಾರೆ ಕಾಂಗ್ರೆಸ್ ಅವರು, ಅವರ ಅಲಯನ್ಸ್ ಪಾರ್ಟಿಗಳು ಅನ್ನೋದೆಲ್ಲ ಜಗಜ್ಜಾಹಿರತ. ತಮಿಳ್ನಾಡಲ್ಲಿ ಏನು ಮಾತಾಡಿದ್ದಾರೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ಮಾತಾಡಿದ್ದಾರೆ, ಅದೆಲ್ಲ ಜಗಜ್ಜಾಹಿರಾತ ಆಯ್ತು. ಆವಾಗ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಮಾತಾಡಿದಾಗ ಚಕಾರ ಎತ್ತಿಲ್ಲ ನೀವು. ಈಗ ರಾಹುಲ್ ಗಾಂಧಿಯವರು ಹೋಗಿ ವಿದೇಶದಲ್ಲಿ ಕೂತ್ಕೊಂಡು ಭಾರತವನ್ನು ಹೀಯಾಳಿಸ್ತಾ ಇದ್ದರೆ, ಭಾರತದ ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ದರೆ, ಸಂವಿಧಾನದ ಬಗ್ಗೆ ಎಲ್ಲಿ ಮಾತಾಡಬೇಕು? ಭಾರತ ಸಂವಿಧಾನದ ಬಗ್ಗೆ ಭಾರತದಲ್ಲಿ ಮಾತಾಡಬೇಕು. ವಿದೇಶದಲ್ಲಿ ಹೋಗಿ ಭಾರತ ಸಂವಿಧಾನ, ರಿಸರ್ವೇಷನ್, SC ST ರಿಸರ್ವೇಷನ್ ಬಗ್ಗೆ ಮಾತಾಡೋ ಅವಶ್ಯಕತೆ ಏನಿದೆ? ಅದರಿಂದ ಯಾರಾದರೂ ಮುಗಿಸೋದಿದ್ರೆ, ಈಗ ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ ರಾಯಣ್ಣ ಕಾರ್ಯಕ್ರಮದಲ್ಲಿ, ನಮ್ಮ ಹಿಂದೆ ಇರೋರೇ ನಮ್ಮನ್ನು ಮುಗಿಸ್ತಾವ್ರೆ ಅಂತ 3 ಬಾರಿ ಹೇಳವ್ರೆ. ಫಸ್ಟು ಕಾಂಗ್ರೆಸ್ಸನ್ನು ಮುಗಿಸೋಕ್ಕೆ ಕಾಂಗ್ರೆಸ್ಸಲ್ಲಿರೋರೇ ಫಸ್ಟು ಹಳ್ಳ ತೋಡೋದು. ಫಸ್ಟ್ ಅದನ್ನು ಸರ್ ಮಾಡ್ಗಳು. ಫಸ್ಟು ನಿಮ್ಮ ಹಿಂದೆ ಈಗ ಹಳ್ಳ ತೋಡೋಕ್ಕೆ 6-7 ಜನ ರೆಡಿಯಾಗವ್ರಲ್ಲ, ಅವ್ರ ಬಗ್ಗೆ ಎಚ್ಚರಿಕೆ ಇರಲಿ. ಮೋದಿ ಬಗ್ಗೆ ಎಚ್ಚರಿಕೆ ವಹಿಸೋಕ್ಕೆ ನಾವೆಲ್ಲರೂ ಇದ್ದೀವಿ. ಇನ್ನು ರಾಹುಲ್ ಗಾಂಧಿ ಯಾವ ಟೈಮಲ್ಲಿ ಯಾವ ದೇಶದಲ್ಲಿ ಇರ್ತಾರೋ, ಅವ್ರು ಯಾವ ಇದರಲ್ಲಿ ಇರ್ತಾರೋ ಹುಡುಕ್ಬೇಕು ಅವ್ರನ್ನ. ಫಸ್ಟ್ ಅವ್ರ ಮೆಚುರಿಟಿ ಬರಲಿ, ಅವರು ಒಂದು ಮಾತಾಡೋವಂಥ ಮೆಚುರಿಟಿ, ತೀರ್ಮಾನ ಮಾಡೋವಂಥ ಮೆಚುರಿಟಿ ಬರಲಿ. ಅದು ಬಂದ ಮೇಲೆ ಅವ್ರಿಗೆ ಇದಿದೆಯಾ, ಥ್ರೆಟ್ ಇದೆಯಾ, ಇವೆಲ್ಲವನ್ನು ಕೂಡ ಆಮೇಲೆ ಯೋಚನೆ ಮಾಡೋಣ.